ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಒಂದು ಕಡೆಗೆ ರಾಮ ಮಂದಿರದ ದರೋಡೆತನದ ಚರ್ಚೆ ಜೋರು ಹಿಡಿತಾ ಇದ್ದರೆ, ಇನ್ನೊಂದು ಕಡೆಗೆ ಈ ಜಂತರ್ ಮಂತರದಲ್ಲಿ ನಿಮಗೆ ಗೊತ್ತದ CJP ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಜಂಜಿ ಅವ್ರ ಜೊತೆಗೆ ಉಪವಾಸ ಕೊಡದಂತಹ ನಮ್ಮ ವಾಂಗ್ಚುಕ್ ಅಲ್ಲೇ ಇನ್ನೊಂದು ಬಂದು ಸೇರ್ತಾ ಇದೆ. E20 ಎಥನಾಲ್ 20 ಅಂದರೆ ಒಂದು ಲೀಟ್ರದಲ್ಲಿ 20% ಎಥನಾಲ್ ಕೂಡಿಸೋದು. ಎಥನಾಲ್ ಅಂದರೆ ನಿಮ್ಗೆ ಗೊತ್ತದ, ಎಥನಾಲ್ ಅಂದರೆ ಕಬ್ಬಿಣನ್ನು ತಯಾರು ಮಾಡಿದಂಥ ಇದು ಇನ್ನೊಂದು ಪೆಟ್ರೋಲ್ದ ರೂಪ. ಇದನ್ನು ಬಳಸಿದರೆ ನಮ್ಗೆ ಸ್ವಲ್ಪ ಬಿಡ್ತಾ ಇರ್ತದೆ ಅನ್ನೋ ಕಾರಣಕ್ಕಾಗಿ ನಿತಿನ್ ಗಡ್ಕರಿ ಅವರು ಹಿಂದೆ ಇದರ ಬಗ್ಗೆ ಭಾಳಷ್ಟು ಮಾತಾಡಿ ತಮ್ಮದೇ ಒಂದು ಫ್ಯಾಕ್ಟ್ರಿ ಮಾಡಿ ತಮ್ಮ ಮಗನ ಮೂಲಕ ಆ ಫ್ಯಾಕ್ಟ್ರಿ ಮೂಲಕ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಜೊತೆಗೆ ಈ 20% ಸೇರಿಸುವಂಥ ಒಂದು ಯೋಜನೆ ಹಾಕ್ಕೊಂಡು ಅದರಲ್ಲೇ ಹೆಚ್ಚು ಕಡಿಮೆ 100 ಕೋಟಿ ಅನ್ನೋದು 500 ಕೋಟಿ ಗಳಿಸಿರಬಹುದು ಅನ್ನೋ ಲೆಕ್ಕ ಇವತ್ತದ. ಆದರೆ ಈ ಎಥನಾಲ್ 20% ಆ ಪೆಟ್ರೋಲ್ದಲ್ಲಿ ಕೂಡಿಸೋದ್ರಿಂದಾಗೆ ಇವತ್ತು ಈ ಗಾಡಿಗಳ ಹೆಚ್ಚು ಕಡಿಮೆ ಈ ಇಂಜಿನ್ಗಳು ಬಾದಾಗ್ತಾ ಇದ್ದಾವೆ, ಇಂಜಿನ್ಗಳು ಹಾಳಾಗ್ತಾ ಇದ್ದಾವೆ, ಮೈಲೇಜ್ ಕಡಿಮೆ ಬರ್ತಾ ಇದೆ ಅನ್ನೋಂಥ ಆರೋಪಗಳು ಜೋರು ಇರ್ತಾ ಇದ್ದಾವೆ. ಅದರಲ್ಲೂ ಹೋರಾಟಗಾರ ಪೂನಾವಾಲಾ ಅಂತೂ ಈ ವಿಷಯ ತೆಗೆದುಕೊಂಡು ಈ ಜಂತರ್ ಮಂತರದಲ್ಲಿ ಬಂದ ನಮ್ಮ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಏನು ಟೂ ವೀಲರ್ ಇರ್ಬೋದು, ಮತ್ತೇನಿರ್ಬೋದು, ಕಾರ್ಗಳಿರ್ಬೋದು, ಎಲ್ಲ ಉಪಯೋಗ ಮಾಡುವಂಥ ಏನು ಜನಕ್ಕೆ ಈ ಎಥನಾಲ್ದಿಂದ ಏನಪ್ಪ ಅಂತಂದ್ರೆ ನಮ್ಮ ಗಾಡಿಗಳ ಇಂಜಿನ್ ಖರಾಬ್ ಆಗ್ತಾ ಇದ್ದಾವೆ, ಬ್ಲಾಕ್ ಆಗ್ತಾ ಇದ್ದಾವೆ, ಓಡ್ತಾ ಇಲ್ಲ. ಇದು ಕಾರಣರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರ ಜೋಡಿ ಹೋರಾಟ ಹಿಡಿತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಶಿಕ್ಷಣ, ಇನ್ನೊಂದು ಕಡೆ ರೈತರು, ಮತ್ತೊಂದು ಕಡೆ ರಾಮ ಮಂದಿರ. ಈಗ ಎಥನಾಲ್ ಹೋಗಿ ಎಥನಾಲ್ದಿಂದ ರೈತರಿಗಾದ್ರೂ ಲಾಭ ಆಗ್ತದನ ಅಂತ ಪ್ರಶ್ನೆ ಮಾಡಿದಾಗ ಪೂನಾವಾಲಾ ಸ್ಪಷ್ಟ ಹೇಳಿದರು, ಎಲ್ಲಿ ಲಾಭ ಆಗ್ತದೆ ರೀ, ₹3.30 ಒಂದು ಕಿಲೋ ಏನಪ್ಪ ಅಂತಂದ್ರೆ ಈ ಕಬ್ಬಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ₹330 ಒಂದು ₹3,300 ಒಂದು ಟನ್ನಿಗಿದ್ದಾಗ ಒಂದು ಟನ್ನಲ್ಲಿ ಎಷ್ಟು ಬಂದ್ರೆ 100 ಕ್ವಿಂಟಲ್ ಇರ್ತದೆ. ಆ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅದಕ್ಕೆ ಕೊಡುವಂಥ 3,300 ಟನ್ನಿಗೆ ಕೊಡುವ ಸಂದರ್ಭದಲ್ಲಿ